ಇವತ್ತು ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ. ನಮ್ಮ ಫ್ರೆಂಡ್ ದೀಪು ಇದ್ದಾರಲ್ಲ, ನಿಮಗೆಲ್ಲ ಗೊತ್ತು, ಅವ್ರ ಅಣ್ಣನ ಮದುವೆ ಇತ್ತು. ಹಂಗಾಗಿ ನಾನು, ಗೀತಕ್ಕವ್ರಮ್ಮ 3 ಜನನೂ ಬೆಳಗ್ಗೆನೇ ಅಷ್ಟು ಬೇಗ ಎದ್ದು ಎಲ್ಲಾದರೂ ಫ್ರೆಂಡ್ಸ್ ಜೊತೆ ಹೋಗ್ತೀವಂದರೆ ಪಟ ಪಟ ಅಂತ ಕೆಲಸ ಮುಗಿಸಿ ಹೋಗ್ತೀವಲ್ವ. ಹಂಗೆ ನನಗಂತೂ ಗೀತಕ್ಕ, ಅವ್ರ ಅಮ್ಮ, ದೀಪು 3 ಜನನೂ ಇದ್ದರೆ ಒಂಥರ ಖುಷಿ. ಅವರು ಫ್ರೆಂಡ್ಲಿಯಾಗಿ ನಮ್ಮ ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ನನ್ನ ನೋಡ್ಕೊತಾರೆ. ಎಲ್ಲೋದ್ರೂ ಅಷ್ಟೇ. ಇದೇ ಬೆಟ್ಟ ಹತ್ತಕ್ಕೆ ಎಲ್ಲರೂ ನನ್ನ ಕೈಲಿ ಆಗಲ್ಲ, ಪಾಪು ಇದೆ ಅಂತ ಹೇಳ್ತಾಯಿದ್ರು. ನಾನು ಗೀತಕ್ಕ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ಹೋಗೇ ಬಿಟ್ಟೆ. ನಂಗೆ ಯಾರೂ ಆಗಲ್ಲ ಅಂತ ಅಂದರೆ ಒಂಥರ ಚಾಲೆಂಜ್ ನನಗಿಲ್ಲ, ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು. ಅಲ್ಲಿ ನನ್ನ ಎಲ್ಲ ಮಿರಾಕಲ್ ಥರ ನೋಡ್ತಾಯಿದ್ರು. ಪಾಪುನ ಎತ್ಕೊಂಡು ಬಂದಿದ್ಯಲ್ಲಮ್ಮ, ಗ್ರೇಟು ಬಿಡು ಅಂತ ಹೇಳ್ತಾಯಿದ್ರು. ನಂಗೊಂಥರ ಖುಷಿ ಆಗ್ತಾಯಿತ್ತು. ಅಲ್ಲಿ ಹೋಗಿ ಅಲ್ಲಿ ಕುತ್ಕೊಂಡು ಆ ದೇವ್ರ ವಿಗ್ರಹ ನೋಡಿದ್ರೆ ಉದ್ಭವ ಮೂರ್ತಿ ಅಂತೆ ಅದು ಲಿಂಗ. ನಾನು ಫಸ್ಟ್ ಟೈಮ್ ನೋಡಿದ್ದು. ನಂಗೆ ಹೋಗಿ ತುಂಬಾ ಖುಷಿ ಆಗೋಯಿತು. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅಲ್ಲಿಗೆ ಹೋದ್ಮೇಲೆ ನಾವು ಹೋಗಿದ್ದು ನೋವು, ಕಾಲು ನೋವು, ಸುಸ್ತು ಎಲ್ಲ ಮಾಯ ಆಯಿತು ಅಂತಲೇ ಹೇಳ್ಬೋದು.